ಮುಂದೆ ಬರ್ತಾರೆ ಊಟ ಮಾಡ್ತೀನಿ ಪಾಯಸ ಏನು ಕೇಳಿಸಲ್ಲ ಇಲ್ಲ ಕಣ ಬಂದೆ ಅಲ್ಲಿ ಬಾಗ್ಲಾಗ್ತಿದ್ದೀನಿ ಎಷ್ಟು ಆಮೇಲೆ ಅದು ಈಗ ಅಡ್ಡ ಹೋಗ್ಬೇಡ ಹೋಗ್ಬಿಡ್ರಿ ಆ ಕಡೆ ಮುಂದೆ ಹೋಗಿ ನಮ್ಮ ಹೆಸರು MC ನಂಜಯ್ಯ ಸಣ್ಣ ಮಾವುಕೆರೆ ಹೇಳಿ ಹೇಳ್ತಾ ಇರೋದು 5ನೇ ತಲೆ ನಮ್ಮ ತಾತ ನಂಜನಾಯಕರು ಮುಖ್ಯಸ್ಥರು ನಮ್ಮ ಹಳೆ ತಲೆಯಿಂದ ನಡ್ಕೊಂಡು ಹೋಗ್ತಾ ಇರೋದು. ಈಗ ನಾವು ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗೊತ್ತಾದೀವಿ ಬಂದರಿಗೆ ಊಟ ವ್ಯವಸ್ಥೆ, ಮಂಡೆ ವ್ಯವಸ್ಥೆ, ಹಣ್ಣು ಕಾಯ್ದೆ, ದೇವಸ್ಥಾನಗಳೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಆದ್ದರಿಂದ ನಮ್ಮ ದೇವಸ್ಥಾನ ನಂಜನಾಯಕನ ಉತ್ಸವ. ಸರ್, ಎಷ್ಟು ಜನಕ್ಕೆ ಅಡುಗೆ ಮಾಡಿದಿರ? ಇದಕ್ಕೆ ದಾಸೋಹಕ್ಕೆ ಯಾವ ರೀತಿ ನಿಮಗೆ ದಾನಿಗಳು ತಂದು ಕೊಡ್ತಾರಾ ಅಥವಾ ಟ್ರಸ್ಟ್ ಇದೆಯಾ ನಿಮ್ಮದು? ಯಾವ ರೀತಿ ಬರುತ್ತೆ ನಿಮಗೆ ದಾಸೋಹಕ್ಕೆ? ಈಗ ಬರ್ತಾ ಇದ್ರು 15,000 ಜನಕ್ಕೆ ಊಟ ಮಾಡಿಸಿದ್ವಿ. ನಾವು ಹಾಕ್ಕೊಂತೀವಿ, ದಾನಿಗಳು ಕೊಡ್ತಾರೆ. ನಾವು ಅಣ್ಣ ತಮ್ಮದಿರು ಎಲ್ಲರೂ ಶೇರ್ ಹಾಕ್ಕೊಂಡು ಇದು ದೇವಸ್ಥಾನ ನಡೆಸ್ತಾ ಇದ್ದೀವಿ. ನಾವು ಬರೀ ಅಣ್ಣ ತಮ್ಮದಿರು ನಡೆಸ್ಕೊಂಬಂದಂಥ ಪುರಾತನ ಕಾಲದಿಂದ ಬಂದಂಥ ಒಂದು ದೇವಸ್ಥಾನಕ್ಕೆ ನಾವು ನಡೆಸ್ಕೊಂಡು ಹೋಗ್ತಾ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಇದಕ್ಕೆ ಭಕ್ತಾದಿಗಳು ಕೊಡುವಂಥ ಹಣನೇ ಬಿಟ್ಟರೆ ಬೇರೆ ಯಾವುದೇ ಥರದ್ದು ಸರ್ಕಾರದಿಂದ ಯಾವುದೇ ಥರದ್ದು ಇಲ್ಲ. ನಾವೇ ಸ್ವಂತ ನಮ್ಮ ಅಣ್ಣ ತಮ್ಮದಿರು ನಂಜನಾಯಕನ ವಂಶಸ್ಥರು ಮಾಡ್ಕೊಂಡು ಹೋಗ್ತಾ ಇರೋದು. ನಾವು ಯಾರತ್ರಲ್ಲೂ ಹಣ ಬೇಡಕ್ಕೋಲ್ಲ. ನಾವು ಅಣ್ಣ ತಮ್ಮದಿರೇ ನಂಜನಾಯಕನ ವಂಶಸ್ಥರು ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಭಕ್ತಾದಿಗಳಿಗೆ ಮತ್ತು ಇವತ್ತು ಪ್ರಸಾದ ವಿನಿಯೋಗ ಮಾಡಿಸಿದ್ರೆ ಎಷ್ಟು ಜನಕ್ಕೆ ಮಾಡಿಸಿದ್ದೀರಾ? ಮಾಡುತ್ತೀವಿ. ಎಷ್ಟು ಜನ ಊಟ ಮಾಡಿದ್ದಾರೆ? 15,000 ಜನ ಊಟ ಮಾಡ್ತಾರೆ. ಅದೆಲ್ಲ ತಾವುಗಳೇ ನಿಮ್ಮ ಹತ್ರ ಇದರಿಂದ ಮಾಡ್ಕೊಂಡು ನಿಮ್ಮ ಅಣ್ಣ ತಮ್ಮದಿರು ಮಾಡಿದಂಥ ಉಸ್ತುವಾರಿ ಎಲ್ಲ ನಾವೇ ನೋಡ್ಕೊಂಡು ಓಕೆ ಸರ್, ಓಕೆ, ಥ್ಯಾಂಕ್ ಯು. ಬೇಗ ಕಾಯಿಡೆ ರೇಷೋ ಬೇಗ ನೋಡು ಸಾಯಂಕಾಲ ಸನ್ಮಾನ ಇವರಿಂದ ಕುರುಕ್ಷೇತ್ರ ಅಥವಾ ಕುರುಪಾಂಡವರ ಸಂಗ್ರಾಮ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನುರಿತ ಕಲಾವಿದರು ಅಭಿನಯಿಸಲಿದ್ದಾರೆ. ಕಲಾಭಿಮಾನಿಗಳು, ಕಲಾರಸಿಕರು ನಾಟಕವನ್ನು ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಲೈನ ಬನ್ನಿ, ಸಿಂಗಲನೆ ಬನ್ನಿ, ಸಿಂಗಲನೆ ಬನ್ನಿ, ಸಿಂಗಲನೆ ಬನ್ನಿ.
ಚಿಪ್ಪೊಡೆದು ಮುದ್ದು ಸುರಿವ ಭೈರಪ್ಪ ಮೂಡದ ರೆಪ್ಪೆಯ ಕಣ್ತೆರೆದು ಮುತ್ತಿನ ಮುಖದ ಭೈರಪ್ಪ ಮೂಡದ ಮುತ್ತಿನ ಚಿಪ್ಪೊಡೆದು ಮುದ್ದು ಸುರಿವ ಭೈರಪ್ಪ ಮೂಡದ ರೆಪ್ಪೆಯ ಕಣ್ತೆರೆದು ಮುತ್ತಿನ ಮುಖದ ಭೈರಪ್ಪ ಚುಂಚನಗಿರಿಯ ಬೆಟ್ಟಕ್ಕೆ ಪಂಚಮುಖದ ಭೈರಪ್ಪನೇ ಚುಂಚನಗಿರಿಯ ಬೆಟ್ಟಕ್ಕೆ ನಾನು ಇಲ್ಲಿ ಒಬ್ಬ ಸ್ವಾಮಿಯ ಸೇವಾ ಕಾರ್ಯಕರ್ತ. ಈ ಸ್ವಾಮಿ ಸುಮಾರು 700 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಈ ದೇವಸ್ಥಾನ ಶ್ರೀ ನಂಜುಂಡೇಶ್ವರ ಸ್ವಾಮಿ. ಸುಮಾರು 700 ವರ್ಷಗಳ ಹಿಂದೆ ಮೈಸೂರು ಸಮೀಪ ನಂಜನಗೂಡಿಗೆ ತೆರಳಿ ಕೂಡ ಎತ್ತಿನ ಗಾಡಿಯ ಮೂಲಕ ತೆರಳಿ ಸ್ವಾಮಿಗೆ ಸೇವೆಗಳನ್ನು ಮಾಡ್ತಾ ಬರ್ತಾ ಇದ್ರು. ಆಗ ಒಂದು ಸಾರಿ ಸ್ವಾಮಿ ನಮ್ಮ ರಂಗನಾಯಕರ ವಂಶಸ್ಥರಿಗೆ ಪ್ರತ್ಯಕ್ಷನಾಗಿ, ನೀವು ಪ್ರತಿ ವರ್ಷವೂ ಕೂಡ ಹೀಗೆ ಬರಬಾರ್ದು, ನಿಮ್ಮ ಊರಿನ ಪಕ್ಕದಲ್ಲಿ ಇಬ್ಬೆ ತೋಪಿದೆ, ಅಲ್ಲಿ 3 ಬೆರಕಗಳನ್ನು ಇಟ್ಟು 5 ಜನ ಜಂಗಮರಿಗೆ ನೀವು ಉಣಬಡಿಸಿದರೆ ನಾನು ಮುಕ್ತನಾಗಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟ ಸಂದರ್ಭದಲ್ಲಿ ಅಂದಿನಿಂದಲೂ ಕೂಡ ನಮ್ಮ ಪೂರ್ವಜರು ಈ ಒಂದು ಸ್ಥಳದಲ್ಲಿ 5 ಬೆನಕಗಳನ್ನು ಇಟ್ಟು ಪೂಜಿಸಿ 5 ಜಂಗಮರಿಗೆ ಅನ್ನದಾನವನ್ನು ಮಾಡ್ತಾ ಬಂದಾಗ ಸ್ವಾಮಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಈಡೇರಿಸ್ತಾ ಬಂದಿದ್ದಾನೆ. ಆಗ ಇಲ್ಲಿ ಸ್ವಾಮಿ ನೆಲೆಸಿ ಇಲ್ಲಿ ದೇವಸ್ಥಾನ ನಿರ್ಮಾಣ ಆಯಿತು. ನಂಜನಾಯಕರ ವಂಶಸ್ಥರೆಲ್ಲ ಸೇರಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಪ್ರತಿ ವರ್ಷವೂ ಕೂಡ ಯುಗಾದಿಯ ನಂತರ ಇಲ್ಲಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ನಾವು ಇಲ್ಲಿ ಆಚರಣೆ ಮಾಡ್ತಾ ಬಂದಿದ್ದೀವಿ. ನಮ್ಮ ಸುತ್ತಮುತ್ತಲಿನ ಪಾವಗಡ ತಾಲೂಕು, ಮಧುಗಿರಿ ತಾಲೂಕು, ಹೊರಟಗೆರೆ ತಾಲೂಕು, ಶಿರಾ ತಾಲೂಕು, ಹಾಗೆ ತುಮಕೂರು ತಾಲೂಕಿನ ನಾನಾ ಭಾಗಗಳಿಂದ ಇಲ್ಲಿಗೆ ಭಕ್ತರು ಆಗಮಿಸ್ತಾರೆ. ಆಗಮಿಸಿದ ಸಂದರ್ಭದಲ್ಲಿ ಸ್ವಾಮಿ ಇಲ್ಲಿ ಒಂದೇ ಒಂದು ವಿಶೇಷತೆ ಇದೆ. ಏನಂದರೆ ಸ್ವಾಮಿ ಭಕ್ತರ ಕಷ್ಟಗಳಿಂದ ಬಹಳಷ್ಟು ಈಡೇರಿಸಿದ್ದಾನೆ. ಅದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ, ಮೈ ಮೇಲೆ ಏನಾದರೂ ಗಂಟುಗಳು ಆದ ಸಂದರ್ಭದಲ್ಲಿ, ಕಿವಿಯಲ್ಲಿ ಉರಿ ಆದ ಸಂದರ್ಭದಲ್ಲಿ ಭಕ್ತರು ಹರಕೆಯನ್ನು ಹೊರ್ತಾರೆ. ನಾನು ಗಂಟನ್ನು ಹಾಕ್ತೀನಿ, ಕಿವಿಯನ್ನು ಮಾಡಿಸಿಕೊಡ್ತೀನಿ, ಕಣ್ಣನ್ನು ಮಾಡಿಸಿಕೊಡ್ತೀನಿ ಅಂತೇಳಿ ಹರಕೆ ಹೊತ್ತಾಗ ಸಾಕಷ್ಟು ಭಕ್ತರಿಗೆ ತಮ್ಮ ಕಷ್ಟಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳನ್ನು ನಾವು ಇಲ್ಲಿ ಕಾಣ್ಬೋದು. ಈ ದಿನ ಈ ವರ್ಷದ ಒಂದು ಜಾತ್ರಾ ಮಹೋತ್ಸವ ಅದ್ದೂರಿಯವಾಗಿ ಸಾವಿರಾರು ಭಕ್ತರ ಸಮೂಹದಲ್ಲಿ ಇವತ್ತು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಬಂದ ಭಕ್ತಾದಿಗಳಿಗೆ ನಂಜನಾಯಕರ ವಂಶಸ್ಥರುಗಳು ಎಲ್ಲರಿಗೂ ಕೂಡ ಒಂದು ಅನ್ನ ಸಂತರ್ಪಣೆಯಿಂದ ಏರ್ಪಡಿಸಿದ್ದೇವೆ. ಇವತ್ತು ಬೆಳಗ್ಗೆ 5:30ಕ್ಕೆ ಸರಿಯಾಗಿ ಸ್ವಾಮಿಗೆ ಅಭಿಷೇಕ ಆಯಿತು. ನಂತರ ಮಹಾಮಂಗಳಾರತಿ ಕಾರ್ಯ ಕೂಡ ನಡೀತು. ನಂತರ ಜಂಗಮರಿಗೆ ಜಂಗಮಾರ್ಚನೆಯೂ ಕೂಡ ನಡೀತು. ಬೆಳಗ್ಗೆ 10:30ಯಿಂದ ಇಲ್ಲಿವರೆಗೂ ಕೂಡ ಸತತವಾಗಿ ಸ್ವಾಮಿಯ ಒಂದು ಅನ್ನ ಸಂತರ್ಪಣೆಯನ್ನು ನಮ್ಮ ನಂಜನಾಯಕರ ವಂಶಸ್ಥರುಗಳು ಮಾಡ್ತಾ ಬಂದಿದ್ದಾರೆ. ಇವಾಗಲೂ ಕೂಡ ಇದೊಂದು ನಮಗೆ ಸೇವೆ ಮಾಡೋದಕ್ಕೆ ಸಿಕ್ಕಂತಹ ಅವಕಾಶ. ನಂಜನಾಯಕರ ವಂಶಸ್ಥರ ಎಲ್ಲ ಸೇವಾ ಕಾರ್ಯಕರ್ತರು ಕೂಡ ಬಹಳ ಸಂತೋಷಗಳು ಕೂಡ ಪ್ರತಿ ವರ್ಷ ಈ ಒಂದು ಕಾರ್ಯವನ್ನು ನಡೆಸ್ತಾ ಬರ್ತಾ ಇದ್ದೀವಿ. ಇವತ್ತು ನಿಮ್ಮ ನ್ಯೂಸ್ ಚಾನೆಲ್ನವರು A1 ಟಿವಿ ನ್ಯೂಸ್ನವರು ತ್ರಿಕಾಲವಾಣಿ ಇಲ್ಲಿಗೆ ಬಂದು ತ್ರಿಕಾಲವಾಣಿ ಟಿವಿ ನ್ಯೂಸ್ ತ್ರಿಕಾಲವಾಣಿ A1 ಟಿವಿ ನ್ಯೂಸ್ ನಿಖಲವಾಣಿ ನಮಗೆ ಇವತ್ತು ಈ ಒಂದು ಕ್ಷೇತ್ರಕ್ಕೆ ಬಂದು ಈ ಒಂದು ಸಿದ್ಧಿಯನ್ನು ಮಾಡಿದ್ದೀರಿ. ನಾನು ವಿಶೇಷವಾಗಿ ನಿಮ್ಮ ವಾಹಿನಿಗೆ ನಾನು ಧನ್ಯವಾದಗಳನ್ನು ವಿಶೇಷವಾಗಿ ಸಲ್ಲಿಸ್ತಾ ಇದ್ದೀನಿ ಸರ್. ಪರಮ ಪೂಜ್ಯ ಶ್ರೀ ಅವರ ಶಿವಕುಮಾರ ಸ್ವಾಮಿ ಸನ್ನಿಧಾನದಲ್ಲಿ ನಡೆದಂಥ ದಾಸೋಹ ಇದೇ ಸನ್ನಿಧಾನದಲ್ಲಿ ನಡೀತಾ ಇದೆ ಅನ್ನೋ ಒಂದು ಮಾತು ಕೂಗುಗಳು ಕೇಳಿ ಬರುತ್ತದೆ. ಅದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ನಾನು ಇದಕ್ಕೆ ಒಂದು ನಿದರ್ಶನ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಇಲ್ಲಿ ಅನ್ನದಾಸೋಹವನ್ನು ಮಾಡೋದಕ್ಕೆ ಶ್ರೀಗಳ ಒಂದು ವಾಗ್ದಾನವೂ ಕೂಡ ಇದೆ. ನಾವು ಈ ಅನ್ನದಾನವನ್ನು ಪೂರ್ವದಲ್ಲಿ ಮಾಡ್ತಾ ಸಂದರ್ಭದಲ್ಲಿ ಸಿದ್ಧಗಂಗಾ ಮಠದಿಂದ ಪಾತ್ರೆಗಳನ್ನು ತಂದು ಪಾತ್ರೆ ಪರಿಕರಗಳನ್ನು ತಂದು ಸ್ವಾಮಿಯವರು ಇಲ್ಲಿ ಅನ್ನದಾನವನ್ನು ಏರ್ಪಡಿಸ್ತಾ ಇದ್ರು. ಆಗ ಒಂದು ಸಾರಿ ನಮ್ಮ ಪೂರ್ವಜರು ಪ್ರತಿ ವರ್ಷವೂ ಕೂಡ ಮಠಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸ್ವಾಮಿಯವರು ಹೇಳಿದರು, ಪ್ರತಿ ವರ್ಷ ಬರೋದು ಬೇಡ, ಸ್ವಾಮಿಯೇ ನಿಮಗೆ ಅಲ್ಲಿ ವ್ಯವಸ್ಥೆ ಮಾಡ್ತಾನೆ, ನೀವೇ ನಿಮಗೆ ಏನೇನು ವ್ಯವಸ್ಥೆ ಬೇಕು ಎಲ್ಲವನ್ನು ಕೂಡ ಮಾಡಿಕೊಳ್ಳಿ, ನಾನು ನಿಮಗೆ ಅದನ್ನು ಮಾಡಿಸ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದರು. ಅವರೇ ಎಲ್ಲವೂ ಕೂಡ ನಮಗೆ ಆ ಪಾತ್ರೆ ಪರಿಕರಗಳನ್ನು ಒದಗಿಸಿಕೊಟ್ಟು ಅಂದು ಶ್ರೀಗಳ ಒಂದು ಅಮೃತಾಸ್ತದಿಂದ ಇಲ್ಲಿ ಅನ್ನದಾನ ಸಂತರ್ಪಣೆ ಪ್ರಾರಂಭ ಆಯಿತು. ಇವತ್ತು ಪ್ರತಿ ವಾರವೂ ಕೂಡ ಪ್ರತಿ ಸೋಮವಾರ ಕೂಡ ಸಾವಿರಾರು ಭಕ್ತರು ಬರ್ತಾರೆ. ಪ್ರತಿ ವಾರವೂ ಕೂಡ ಇಲ್ಲಿ ಅನ್ನ ಸಂತರ್ಪಣೆ ನಡೀತಾ ಬಂದಿದೆ. ಜೊತೆಗೆ ಪ್ರತಿ ವರ್ಷ
ವರ್ಷವೂ ಕೂಡ ಯುಗಾದಿಯಾದ 7-8 ದಿನಗಳಲ್ಲಿ ಅದ್ದೂರಿಯಾದ ಜಾತ್ರಾ ಮಹೋತ್ಸವ ನಡೀತಾ ಬರ್ತಾ ಇದೆ ಸರ್. ನಮಗೆ ಈ ಒಂದು ಕ್ಷೇತ್ರಕ್ಕೆ ಶ್ರೀಗಳ ಆಶೀರ್ವಾದ ಕೂಡ ಇದೆ ಸರ್. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಅಂತ ಮಾವುಕೆರೆ ಇವರಲ್ಲಿ ಪ್ರತಿ ವರ್ಷವೂ ನಾವು ಯುಗಾದಿ ಹಬ್ಬದ ಸೋಮವಾರಕ್ಕೆ ಶ್ರೀ ನಂಜುಂಡೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮಾಡ್ತೀವಿ. ಸುಮಾರು ದಿನಗಳಿಂದ ಸುಮಾರು ವರ್ಷಗಳಿಂದ ನಡೆಯೋದು ಒಂದೇ ದಿನ ಇದು ಜಾತ್ರೆ, ಪ್ರತಿ ಸೋಮವಾರ. ಅಂದರೆ ಯುಗಾದಿ ಹಬ್ಬ ಸೋಮವಾರದಿಂದ ಬುಧವಾರದ ಒಳಗಡೆ ಬಂದರೆ ಇಮಿಡಿಯೇಟಾಗಿ ನೆಕ್ಸ್ಟ್ ಸೋಮವಾರಕ್ಕೆ ಇರುತ್ತೆ. ಬುಧವಾರ ಕಳೆದು ಏನಾದರೂ ಯುಗಾದಿ ಹಬ್ಬ ಬಂದರೆ ಆ ಸೋಮವಾರ ಬಿಟ್ಟು ಅದು ನೆಕ್ಸ್ಟ್ ಸೋಮವಾರಕ್ಕೆ ಇರುತ್ತೆ. ಸೊ ಈ ಥರ ಮಾಡ್ಕೊಂಡ್ಬರ್ತೀವಿ. ಇಲ್ಲೇನೂ ನಡೆಯಲ್ಲ. ಒಂದು ಪ್ರತಿ ವರ್ಷದ ಜನಗಳು ಇಲ್ಲಿ ಮಂಡೆ ಮುಗಿಸ್ಕೊಂಡು ಬರ್ತಾರೆ. ಮಂಡೆಗಳು ನಡೆಯುತ್ತೆ. ಮಂಡೆ ಮತ್ತು ಪೂಜೆ ಮತ್ತು ದಾಸೋಹ ಇರುತ್ತೆ. ಬೇರೆ ಯಾವುದೇ ರೀತಿಯಾದ ನಿಮಗೆ ಬೆಳವಣಿಗೆ ಆಗಿ ಬೇರೆ ಏನೂ ಇರೋದಿಲ್ಲ. ಬಿಟ್ಟರೆ ಇನ್ನೇನು ನಡೆಯಲ್ಲ. ಆದರೆ ಇವತ್ತಿನ ದಿನ ಕಮ್ಮಿ ಇದ್ದರೂ ಇಲ್ಲಿ ನಾವು 2 ಕಡೆ ಜಾತ್ರೆ ಮಾಡ್ತೀವಿ. 2 ಕಡೆ ಮಾಡೋದ್ರಿಂದ ಆಲ್ಮೋಸ್ಟ್ ಒಂದು 10,000 ಜನ ತನಕ ದಾಸೋಹ ನಡೆಯುತ್ತೆ ಒಂದೇ ದಿನ. ಬೆಳಗ್ಗೆ ಒಂದು 11 ಗಂಟೆಗೆ ದಾಸೋಹ ಸ್ಟಾರ್ಟ್ ಮಾಡ್ತೀವಿ. ಸಾಯಂಕಾಲ ಒಂದು 6 ಗಂಟೆ 7 ಗಂಟೆವರೆಗೂ ನಡೆಯುತ್ತೆ. ಅಷ್ಟೇ ಪ್ರೋಗ್ರಾಮ್ ನಡೆಯೋದು ರೆಗ್ಯುಲರ್. ಈ ಥರ ನಮ್ಮ ತಾತರ ಕಾಲದಿಂದ ಪುರಾತನದಿಂದಲೂ ನಡ್ಕೊಂಡು ಬಂದಿದ್ದೀವಿ. ಪುರಾತನ ಕಾಲದಿಂದ ನಡ್ಕೊಂಡು ಬಂದಿದೆಯಲ್ಲ, ಈ ವಿಶೇಷತೆ ಇದ್ರ ಬಗ್ಗೆ ತಾವು ಬೇರೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಬೇರೆ ಏನು ಅಂದರೆ ಇಲ್ಲಿನ ಜನಗಳು ಹಿಂದಿನ ಕಾಲದಲ್ಲಿ ಇಲ್ಲಿಂದ ನಂಜನಗೂಡಿಗೆ ಹೋಗಿ ನಂಜುಂಡೇಶ್ವರ ದರ್ಶನ ಮಾಡೋಕ್ಕೆ ಕಷ್ಟ ಆಗ್ತಾ ಇತ್ತು. ಆವಾಗಿನ ಕಾಲದ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಆವಾಗಿನ ಫಂಡ್ಸ್ ಆಗಲಿ ಏನೂ ಇರ್ತಿರಲಿಲ್ಲ. ಅದಕ್ಕೆ ಈ ಭಾಗದ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಯಾರೋ ಹಿಂದಿನವ್ರಿಗೆ ಕನಸಲ್ಲಿ ದೇವ್ರು ಬಂದಂಗಾಯಿತು. ಅವತ್ತಿಂದ ಅವ್ರು ಸ್ಟಾರ್ಟ್ ಮಾಡ್ದಂಗಾಯ್ತು. ಇಲ್ಲಿ ಅವತ್ತಿಂದ ನಡ್ಕೊಂಡೇ ಬರ್ತಾಯಿದ್ರು. ಅದಕ್ಕೆ ಈ ಕಡೆ ಭಕ್ತಾದಿಗಳು ದೂರ ಇರೋದ್ರಿಂದ ಇಲ್ಲಿಂದ ಜನಗಳು ನಂಜುಂಡೇಶ್ವರಿಗೆ ಒಂದು ಮಂಡೆ ಕೊಡೋದಾಗಲಿ, ಒಂದು ಕಿವಿ ನೋವು, ಕಣ್ಣು ನೋವು, ಮೂಗು ನೋವು ಇದೆಲ್ಲ ಬಂದರೆ ಹರಕೆ ಹೊತ್ಕೊಳ್ತಾರೆ. ಆ ಹರಕೆ ತೀರಿಸೋರಿಸಿ ಹೆಂಗೆ ಅಂದರೆ ಬಂದಿಲ್ಲಿ ಗಂಟು ಅಂತ ಹೋಗ್ತಾರೆ. ಅದನ್ನು ತೊಗೊಂಡೋಗಿ ಪೂಜೆ ಮಾಡ್ತಾರೆ. ಮತ್ತು ಕಾಯಿ ಹೊಡಿತಾರೆ. ಕೆಲವರು ಮಂಡೆ ಕೊಡ್ತಾರೆ. ಮಕ್ಕಳಿಗೆ ಪ್ರತಿ ವರ್ಷ ಕೆಲವು ಮೇಲೆ ಇಮಿಡಿಯೇಟ್ ಮಂಡೆ ಕೊಡ್ತಾರಲ್ಲ, ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಕಡೆ ಭಾಗದ ಜನಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದನ್ನು ಹೆಲ್ಪ್ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಸರ್. ಈಗ ಭಕ್ತಾದಿಗಳಿಗೆ ಗಂಟು ಮತ್ತು ನಾಗರು ಟೈಪಲ್ಲಿ ಗಂಟಾದಾಗ ಕೆಲ ಅರಿಕೆ ಇದು ಮಾಡ್ತಾರಲ್ಲ, ಅದ್ರ ವಿಶೇಷತೆ ನಂಜುಂಡೇಶ್ವರಲ್ಲಿ ಈ ಒಂದು ಭಾಗದಾಗೆ ಯಾಕೆ ಏನಿದೆ ವಿಶೇಷತೆ? ಏನಿದೆ ಅಂದರೆ ಕಿವಿಲಿ ಗಂಟಾಗುತ್ತೆ, ಕಿವಿ ಸೋರುತ್ತೆ ಕೆಲವು. ಆ ಟೈಮಲ್ಲಿ ಮನೆಯಲ್ಲೇ ಅವ್ರು ಅರಿಕೆ ಮಾಡ್ಕೊಂಡಿರ್ತಾರೆ. ಈ ಥರ ನಿಮ್ಮ ತಂದೆ తీసుಕೊಂಡು ನಾವು ಪೂಜೆ ಮಾಡ್ಕೊಂಡು ಗಂಟು ಕೊಟ್ಟು ಹೋಗ್ತೀವಿ, ಇಲ್ಲ ಮಂಡೆ ಕೊಟ್ಟು ಹೋಗ್ತೀವಿ ಅಂತ. ಎಲ್ಲರೂ ನಂಜನಗೂಡಿಗೆ ಹೋಗೋಕ್ಕಾಗಲ್ಲ ಅನ್ನೋ ಭಾವನೆಯಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತ ಮಾಡಿರೋ ದೇವಸ್ಥಾನ. ಬೆಳಗ್ಗೆಯಿಂದ ಎಷ್ಟು ಜನ ಭಕ್ತಾದಿಗಳು ಊಟ ಹಾಕಿದರೆ, ಎಷ್ಟು ಕಿಂಟೋಲ್ ಅಕ್ಕಿ ಹಾಕಿದರೆ, ಏನೇನು ಪ್ರಸಾದ ಮಾಡಿದರೆ? ಇಲ್ಲಿ 2 ಕಡೆ ನಡೆದಿರೋ ಜಾತ್ರೆ 2 ಕಡೆ ಸೇರಿಕೊಂಡ್ರೆ ಒಂದು 10,000 ಜನ ಊಟ ಮಾಡ್ತಾರೆ. ನಾವು ಇಲ್ಲಿ ಮಾಡ್ತಾ ಇರೋ ಜಾಗದಲ್ಲಿ ಒಂದು 4,000 5,000 ಜನ ಊಟ ಮಾಡ್ತಾರೆ. ಈಗ ಆಲ್ರೆಡಿ 4,000 5,000 ಜನ ಊಟ ಮಾಡಿದ್ದಾರೆ. ಇಲ್ಲಿವರೆಗೆ ಒಂದು 2,000 2,500 ಆಗಿದೆ. ಇನ್ನು 6 ಗಂಟೆವರೆಗೂ 7 ಗಂಟೆವರೆಗೂ ನಡೆಯುತ್ತೆ. ಆಮೇಲೆ ನಾವಿಲ್ಲಿ ಮೊದಲೆಲ್ಲ ಪಂಕ್ತಿ ಲೆಕ್ಕದಲ್ಲಿ ಪಡ್ತಾ ಇದ್ದೋ, ಈಗ ಸ್ವಲ್ಪ ಜನ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಮಾಡಿದ್ವಿ. ಪ್ರತಿ ವರ್ಷವೂ ನಾವೇನು ಮಾಡೋದಿಲ್ಲ. ಒಂದು ಮುದ್ದೆ, ಕೆತ್ತಕಾಯಿ ಸಾರು, ಪಾಯಸ, ಅನ್ನ ಸಾಂಬಾರು, ಮಜ್ಜಿಗೆ, ಸ್ವಲ್ಪ ಏನಾದರೂ ಮಾಡ್ತೀವಿ. ಅದಕ್ಕೆ ಮಾಡ್ಕೊಂಡು ಹೋಗ್ತೀವಿ. ಈ ಭಾಗದಲ್ಲಿ ಕೆತ್ತಕಾಯಿ ವಿಶೇಷತೆ ಅಂತಾರೆ. ಎಲ್ಲಿ ತರ್ತಾರೆ ಹೆಚ್ಚಿಗೆ? ಅಷ್ಟೊಂದು ಕ್ವಿಂಟಾಲ್ ಗಟ್ಟಲೆ ಬೇಕಿರುತ್ತಲ್ಲ. ಜಮೀನುಗಳಲ್ಲೇ ಇಲ್ಲಿ ಲೋಕಲಾಗಿ ಸಿಗ್ತಕ್ಕಂಥ ಮೆಣಸಿನಕಾಯಿ ಎಲ್ಲ ಸೇರಿ ಯೂನಿಟಿಯಾಗಿ ಮಾಡ್ತಾರೆ. ನಮ್ಮ ಹೆಸರು ಸರ್? ಥ್ಯಾಂಕ್ ಯು ಸರ್.